ಬೈಟು ಕಾಫಿಗೆ ಸ್ವಾಗತ. ನಾನು ವಿಜಯ. ಕಾಫಿ ಕುಡಿಯೋಕ್ಕೆ ಕಾರಣ ಬೇಡ ಅಂತಾರೆ, ಆದರೆ ನಾವಿವತ್ತು ರಾಜಕಾರಣಕ್ಕಾಗಿ ಕಾಫಿ ಕುಡಿತಾ ಇದ್ದೀವಿ. ಹೌದು, ನಮ್ಮೊಂದಿಗಿದ್ದಾರೆ ಯುವ ರಾಜಕಾರಣಿ, ಗಾಂಧಿನಗರದ MLA ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರು. ಅವ್ರನ್ನ ಬೈಟು ಕಾಫಿಗೆ ಸ್ವಾಗತ ಮಾಡೋಣ. ನಮಸ್ತೆ ದಿನೇಶ್ ಅವರೇ, ಬೈಟು ಕಾಫಿಗೆ ಸ್ವಾಗತ. ನಮಸ್ಕಾರ. ಕಾಫಿ ಕುಡಿಯೋ ಅಭ್ಯಾಸ ಇದೆಯಾ? ಇದೆ. ಸೊ ಕಾಫಿ ಕುಡಿಯುವಾಗ ಫೇವ್ರೆಟ್ ಹ್ಯಾಂಗ್ ಔಟ್ ಅಂದ್ರೆ ನಿಮ್ದು ಯಾವುದು? ಕಾಫಿ ಕುಡಿಯೋಕ್ಕೆ ಅಂತೆಲ್ಲ ಹೋಗೋದಿದೆಯಾ ಫ್ಯಾಮಿಲಿ ಜೊತೆ? ಕಾಫಿ ಕುಡಿಯೋಕ್ಕೆ ಅಂತ ಒಂದೊಂದ್ಸಲ ಹೋಗ್ತೀವಿ, ಕಾಫಿ ಡೇ ಆ ಥರ ಒಂದೊಂದ್ಸಲ ಹೋಗ್ತೀವಿ. ಆದರೆ ಸಾಮಾನ್ಯವಾಗಿ ಏನು ಹೋಗೋದಿಲ್ಲ, ಆದರೆ ಹೋಗ್ತೀವಿ ಒಂದೊಂದ್ಸಲ ಅಪರೂಪಕ್ಕೆ. ರಾಜಕಾರಣಿ ಆಗಿದ್ದೀರಾ, ಸಂಸಾರಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ಈ ಕಂಪ್ಲೇಂಟ್ ಇದ್ದೇ ಇರುತ್ತೆ. ನಿಮ್ಮ ಕುಟುಂಬ ಇದನ್ನು ಹೇಗೆ ನಿಭಾಯಿಸುತ್ತೆ? ಏನೋ ಅವ್ರಿಗೆ ಬೇರೆ ದಾರಿ ಇಲ್ಲ ಅಲ್ಲ, ನಿಭಾಯಿಸಲೇಬೇಕು. ಏನು ಅದರಿಂದ ಏನೂ ಮಾಡೋಕ್ಕಾಗೋದಿಲ್ಲ. ಈಗಾಗಲೇ ಸುಮಾರು ವರ್ಷಗಳಾಗೋಗಿದೆ ರಾಜಕೀಯಕ್ಕೆ ಬಂದು, ಅದರಿಂದ ಅವ್ರಿಗೂ ಅಭ್ಯಾಸ ಆಗಿದೆ, ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೆ. ಆದರೆ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಈ ಥರ ಇರೋದ್ರಿಂದ ಅವಾಗ ಎಲ್ಲೋ ಒಂದು ರಜಕ್ಕೆ ಹೋಗುವಂಥ ವೆಕೇಷನ್ಸ್ ಇದ್ದಾಗ ಹೋಗಿ ಬರೋದು, ಆ ಥರ ಮಾಡ್ಕೊಳ್ತೀವಿ. ನಿಮ್ಮ ಮಕ್ಕಳ ಕಂಪ್ಲೇಂಟ್ಸ್ ಇಲ್ವಾ ನಮ್ಮ ಜೊತೆಗಿರಲ್ಲ ಅಂತ? ಮಕ್ಕಳು ಪರವಾಗಿಲ್ಲ, ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ. ಬರೋದಿಲ್ಲ, ಊಟಕ್ಕೆ ಹೋಗೋಕ್ಕಾಗಲ್ಲ, ಡಿನ್ನರ್ಸ್ಗೆ ಹೋಗೋದಿಲ್ಲ, ಈ ರೀತಿ ಸಮಸ್ಯೆಗಳಿದ್ದೇ ಇರ್ತದೆ. ಅದು ನಾನು ಟೈಮ್ ಮಾಡ್ತೀನಿ, ಅವ್ರ ಜೊತೆಲಿ ಊಟಕ್ಕೆ ಹೋಗೋದು, ಫಿಲ್ಮ್ಗಳಿಗೆ ಹೋಗೋದು, ಅದು ಟೈಮ್ ಮಾಡ್ತೀನಿ ನಾನು. ತಿಂಗಳಿಗೆ ಒಂದೆರಡು ಸಲ ಆದರೂ ಕೂಡ ನಾನು ಜೊತೆಲಿ ಆಚೆ ಹೋಗಿ ಬರ್ತೀನಿ. ಹೌದು. ಅಷ್ಟು ದೊಡ್ಡ ಮಕ್ಕಳಿದ್ದಾರೆ, ನಿಮ್ಮನ್ನ ನೋಡಿದ್ರೆ ಅಷ್ಟು ದೊಡ್ಡ ಮಕ್ಳಿನ ತಂದೆ ಅನ್ಸಲ್ಲ. ಈ ಫಿಟ್ನೆಸ್ ಫ್ರೀಕ್ ಅನ್ಸತ್ತೆ ನೀವು, ಹೌದಾ? ಇಲ್ಲ, ಏನಿಲ್ಲ, ಬರೀ ಕ್ಷೇತ್ರದ ಓಡಾಡ್ಕೊಂಡಿರೋದೇ ಫಿಟ್ನೆಸ್ ಅಷ್ಟೇ, ಇನ್ನೇನು ಬೇರೆ ಏನು ಮಾಡ್ತಾ ಇಲ್ಲ. ವ್ಯಾಯಾಮ, ಸ್ವಿಮ್ಮಿಂಗ್ ಆಗಲಿ ಮೊದಲು ಮಾಡ್ತಾ ಇದ್ದೆ, ಈಗ ಒಂದು ವರ್ಷದಿಂದ ಏನೂ ಮಾಡಿಲ್ಲ. ಇವಾಗ ಎಲೆಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ಇದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇನ್ನು ಎಲೆಕ್ಷನಲ್ಲೇ ವ್ಯಾಯಾಮ ಜಾಸ್ತಿ ಆಗೋಗುತ್ತೆ. ಸೊ ಅದರಿಂದ ಅದಾದ್ಮೇಲೆ ಶುರು ಮಾಡ್ಕೊಳ್ತೀನಿ. ಇನ್ನು ನೀವು ಓದಿದ್ದೆಲ್ಲ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು? ಎಲ್ಲ ಇಲ್ಲೇ ಬೆಂಗಳೂರಲ್ಲೇ ಓದಿದ್ದು. ಇಂಜಿನಿಯರಿಂಗ್ BMS ಕಾಲೇಜು, ಬಿಷಪ್ ಕಾಟನ್ ಸ್ಕೂಲ್ ಓದಿದ್ದು. ಸ್ಕೂಲು ಓದಿದ್ದು ಇಂಜಿನಿಯರಿಂಗು, ಆಗಿದ್ದು ರಾಜಕಾರಣಿ. ಇದ್ರ ಮಧ್ಯೆ ನಾವು ದಿನೇಶ್ ಗುಂಡೂರಾವ್ ಅವರಲ್ಲಿ ಒಂದು ಒಳ್ಳೆ ಕಾಸ್ಟ್ಯೂಮ್ ಡಿಸೈನರ್ನ ಕಾಣಬಹುದು. ನೀವು ಕಾಸ್ಟ್ಯೂಮ್ ಡಿಸೈನರಾ? ನಿಮ್ಮ ವೈಫ್ ಕಾಸ್ಟ್ಯೂಮ್ ಡಿಸೈನರ್? ವೈಫೈ ಜಾಸ್ತಿ ನೋಡೋದು, ಬಟ್ಟೆ ಅದು ತಗೊಳ್ಳೋದು ಎಲ್ಲ. ಅಲ್ಲ, ನಿಮಗೆ ಯಾರು ಸೆಲೆಕ್ಟ್ ಮಾಡ್ತಾರೆ? ನಮ್ಮ ವೈಫೈ ಅವರೇ ಸೆಲೆಕ್ಟ್ ಮಾಡೋದು. ನಾನು ಒಂದ್ಸಲ ತಗೊಳ್ತೀನಿ, ಬಟ್ ಕಡಿಮೆ. ಲೀಡರ್ಶಿಪ್ ಕ್ವಾಲಿಟಿ ಎಲ್ಲಿಂದ ಬಂದು? ಸ್ಕೂಲ್ ಡೇಸ್ ನಲ್ಲಿ ನೀವು ಕ್ಲಾಸ್ ಮಾನಿಟರ್, ಕ್ಲಾಸ್ ಲೀಡರ್ ಆಗಿದ್ರೆ? ಸ್ಕೂಲ್ ಡೇಸಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತು, ಅಷ್ಟೊಂದೇನು ಇದರಲ್ಲಿರಲಿಲ್ಲ. ರಾಜಕೀಯಕ್ಕೆ ಬರಬೇಕು ಅಂತ ನನಗೂ ಏನು ಅಷ್ಟೇನು ಆಸಕ್ತಿನೇ ಇರಲಿಲ್ಲ. ಕಾಲೇಜ್ ದಿವಸದಲ್ಲಿ, ಸ್ಕೂಲ್ ದಿವಸಗಳಲ್ಲಿ ಇರಲಿಲ್ಲ. ಅದು ಅನಿವಾರ್ಯವಾಗಿ ಏನಾಗುತ್ತೆ, ನಮ್ಮ ತಂದೆಯವರು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿ ತೀರೋದ್ರು. ಅದಕ್ಕೇನಾಯಿತು, ನಾನು ಆ ಸಂದರ್ಭದಲ್ಲಿ ಸ್ವಲ್ಪ ನಾನು ಸೋಷಿಯಲಾಗಿ ಭಾಳ ಇದ್ದೆ, ತುಂಬ ಫ್ರೆಂಡ್ಸ್ ಸರ್ಕಲ್ ಜಾಸ್ತಿ, ತುಂಬ ಎಲ್ಲ. ಅದರಿಂದ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಜಾಸ್ತಿ ಇತ್ತು, ಎಲ್ಲರ ಜೊತೆನೂ ಮಿಕ್ಸ್ ಆಗ್ತಾಯಿದ್ದೆ, ಎಲ್ಲರ ಜೊತೆ ಓಡಾಡ್ತಾ ಇದ್ದೆ, ಅದೆಲ್ಲ ಇತ್ತು. ಆ ದೃಷ್ಟಿಯಿಂದ ಏನಾಯಿತು, ಸ್ವಲ್ಪ ರಾಜಕೀಯಕ್ಕೆ ಒಂದು ಪ್ರಯತ್ನ ಮಾಡಿದೆ. ಇಲ್ಲಿ ಹೋದರೆ ಮೊದಲಿಂದ ನನಗೇನು ರಾಜಕೀಯಕ್ಕೆ ಬರಬೇಕು ಅಂತ ಏನು ಆಸಕ್ತಿ ಇರಲಿಲ್ಲ. ಇಲ್ಲಿಗೇನೋ ಕಾಲಿಟ್ಟಿದ್ದು ಆಕ್ಸಿಡೆಂಟ್ ಆಯಿತು. ಒಂದು ವೇಳೆ ದಿನೇಶ್ ಅವರು ರಾಜಕಾರಣಿ ಆಗಿರಲಿಲ್ಲ ಅಂದರೆ ನಾವು ಅವ್ರನ್ನ ಎಲ್ಲಿ ನೋಡ್ಬೋದಿತ್ತು? ನಾನು ಇಂಜಿನಿಯರಿಂಗ್ ಹಂಗೆ ಪರ್ಸ್ಯೂ ಮಾಡಿಬಿಡ್ತಾ ಇದ್ದೆ. ಇಂಜಿನಿಯರಿಂಗ್ ಯಾವುದ್ರಲ್ಲಿ ಮಾಡಿದ್ನಿ? ಎಲೆಕ್ಟ್ರಾನಿಕ್ಸು. ಸೊ ಅದರಲ್ಲೇ ನಾನು ಮುಂದಕ್ಕೆ ಓದ್ಕೊಂಡು ಅದರಲ್ಲೇ ಹೋಗ್ಬಿಡ್ತಾ ಇದ್ದೆ, ಬಹುಶಃ ನನ್ನ ಪ್ರಕಾರ. ಆಮೇಲೆ ದಿನೇಶ್ ಗುಂಡೂರಾವ್ ಅವ್ರನ್ನ ಕೇಳಲೇಬೇಕು ಅಂದರೆ, ನಿಮ್ಮ ಕ್ಷೇತ್ರದಿಂದ ನಿಮಗೆ ಹೆಚ್ಚಾಗಿ ಹೆಣ್ಮಕ್ಳು ಓಟ್ಸ್ ಬೀಳುತ್ತಂತೆ, ಅದರಿಂದ ನೀವು ಗೆದ್ದಿದ್ದೀರಂತ, ಹೌದಾ? ನಮ್ಮ ಮಿಸ್ಸಸ್ ಭಾಳ ಪ್ರಚಾರ ಮಾಡ್ತಾರಲ್ಲ, ಅದರಿಂದ ಬರ್ಬೋದು. ಅದರಿಂದ ಅಥವಾ ನಿಮಗೆ ಫ್ಯಾನ್ ಫಾಲೋಯಿಂಗ್, ಫೀಮೇಲ್ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಇದೆ ಅಂತ, ಹೌದಾ? ಇದ್ರೆ ಇರ್ಬೋದು, ನನಗೆ ಗೊತ್ತಿಲ್ಲ. ಒಪ್ಕೊಳ್ತೀರಾ? ಇರ್ಬೋದು, ನನಗೆ ಇರ್ಬೋದು, ಹೇಳಕ್ಕಾಗೋದಿಲ್ಲ. ಇನ್ನು ಇದೆಲ್ಲ ಹೊರತುಪಡಿಸಿ ನಿಮ್ಮ ಹಾಬೀಸ್ ಏನು, ಏನೆಲ್ಲ ಮಾಡ್ತೀರಾ ನಿಮ್ಮ ಫ್ರೀ ಟೈಮಲ್ಲಿ? ಫ್ರೀ ಇರಲ್ಲ, ಒಪ್ಕೋತೀವಿ. ಫ್ರೀ ಇರಲ್ಲ, ಓದೋದಕ್ಕೆ ಇಷ್ಟ, ಪುಸ್ತಕಗಳು ಓದ್ತೀನಿ, ಎಲ್ಲಾ ತರ ಪುಸ್ತಕಗಳು ಓದ್ತೀನಿ, ಎಲ್ಲಾ ತರ. ಅಂದ್ರೆ ಸಾಹಿತಿನ ಅಥವಾ ಇನ್ನು ಇಂಜಿನಿಯರಿಂಗ್ ಪುಸ್ತಕಗಳು, ಟೆಕ್ನಾಲಜಿ, ಇಂಜಿನಿಯರಿಂಗ್, ಸೈನ್ಸ್ ಬಗ್ಗೆ ಓದ್ತೀನಿ, ವಿಜ್ಞಾನದ ಬಗ್ಗೆ, ಅದ್ರ ಬಗ್ಗೆ ಓದ್ಕೊಳ್ತೀನಿ. ಇಂಜಿನಿಯರಿಂಗ್ ಅಂತ ಓದೋದಿಲ್ಲ. ಮತ್ತು ಬೇರೆ ಎಲ್ಲ ಹಿಸ್ಟ್ರಿ ಬಗ್ಗೆ, ಮತ್ತು ಕರೆಂಟ್ ಇವೆಂಟ್ಸು, ಸಾಹಿತ್ಯ ಕ್ಷೇತ್ರ, ಅದನ್ನು ಎಲ್ಲ ಒಂದು ಮಿಕ್ಸ್ ಆಗಿ ಓದ್ತೀನಿ. ನಿಮ್ಮ ಕಾಲೇಜ್ ಡೇಸ್ನಲ್ಲಿ ಇದ್ದಂಥ ಫ್ರೆಂಡ್ಸು ಇವಾಗಲೂ ಅದೇ ಸರ್ಕಲ್ ಮೇಂಟೈನ್ ಮಾಡ್ತೀರಾ? ಆಗತ್ತಾ? ಸ್ವಲ್ಪ ಮೇಂಟೈನ್ ಆಗುತ್ತೆ. ಇದ್ದಾರೆ ಕಾಲೇಜವರು, ಸ್ಕೂಲಲ್ಲಿ ಓದಿರೋರು ಈಗಲೂ ಇದ್ದಾರೆ. ಈಗಲೂ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ದೀವಿ. ಹಾಗೇನೆ ನಿಮ್ಮ ಮುಂದಿನ ಕನಸು ಏನು ಮಾಡ್ಬೇಕಂತಿದ್ದೀರಾ? ಇವಾಗ ಏನಂದರೆ, ನಮ್ಮ ರಾಜಕಾರಣಿಗಳಿಗೆ ಈಗ ಚುನಾವಣೆ ಹತ್ರ ಬರ್ತಾ ಇದೆ. ನೋಡೋಣ ಯಾವ ರೀತಿ ಪೊಲಿಟಿಕ್ಸಲ್ಲಿ ಏನಾಗುತ್ತೆ ಅಂತ ಆಗೋದಿಲ್ಲ ತಾನೆ, ಎಲ್ಲ ಜನಾಭಿಪ್ರಾಯ ಅದು. ಸೊ ನಮ್ಮ ಪ್ರಯತ್ನ ಇನ್ನೇನು ರಾಜಕೀಯಕ್ಕೆ ಬಂದಮೇಲೆ ಈಗಾಗಲೇ 20 ವರ್ಷ ಆಗೋಯ್ತು, ಇನ್ನು ಇದರಲ್ಲಿ ನಾವು ಮುಂದೆ ಹೋಗಬೇಕಾಗತ್ತೆ. ಇದನ್ನ ಬಿಟ್ಟು ಹಾಡೋದು, ಡಾನ್ಸ್ ಮಾಡೋದು, ಈ ಥರ ಕ್ಲಾಸಸ್ಗೆ ಹೋಗಿದ್ರೆ? ಇಲ್ಲ, ಹಾಡೋದೆಲ್ಲ ನನಗೇನು ಆಸಕ್ತಿ ಇರಲಿಲ್ಲ. ಬಟ್ ಕ್ರೀಡೆಯಲ್ಲಿ ಆಸಕ್ತಿ ಇರ್ತಾ ಇತ್ತು. ಕ್ರೀಡೆ ಭಾಳ, ಕಾಲೇಜು, ಸ್ಕೂಲ್ ಡೇಸ್ ಭಾಳ ಕ್ರೀಡೆ. ನಾನು ಅಥ್ಲೆಟಿಕ್ಸು ಮಾಡ್ತಾ ಇದ್ದೆ, ಇಂಡೋರ್ ಕಂಠೀರವ ಸ್ಟೇಡಿಯಮ್ಗೆ ಹೋಗ್ತಾ ಇದ್ದೆ. ಆಮೇಲೆ ಎಲ್ಲ ಕ್ರೀಡೆಯಲ್ಲೂ ಭಾಗವಹಿಸ್ತಾ ಇದ್ದೆ. ಎಲ್ಲ ಕ್ರಿಕೆಟು, ಫುಟ್ಬಾಲು, ಬಾಸ್ಕೆಟ್ಬಾಲ್ ಎಲ್ಲ ಆಡ್ತಾ ಇದ್ದೆ. ಬ್ಯಾಡ್ಮಿಂಟನ್ ದಿವಸ ಹೆಚ್ಚು ಕಡಿಮೆ
ಶಟ್ಲು, ಟೇಬಲ್ ಟೆನ್ನಿಸ್ ಏನಾದರೂ ಒಂದು ಆಡ್ತಾಯಿದ್ದು ದಿವಸ, ಆ ಥರ ಇತ್ತು. ಇವಾಗ ಆಗಲ್ಲ. ಇವಾಗ ಎಲ್ಲಿ ಆಗದೇ ಇಲ್ಲ, ಈಗ ಆಗದೇ ಇಲ್ಲ. ಟೈಮ್ ಮಾಡ್ಕೋಬೇಕಷ್ಟೇ ಒಂದೊಂದು ಸಲ. ಆಸಕ್ತಿ ಇದೆಯಾ? ಸ್ವಲ್ಪ ಆಸಕ್ತಿ ಅಂತೂ ಇದೆ. ಆಸಕ್ತಿ ಇದೆ. ಮಧ್ಯದಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ತಾ ಇದ್ದೆ ಒಂದು 2-3 ವರ್ಷದಿಂದ, ಎಲ್ಲ ಸ್ವಲ್ಪ ಸ್ಟಾಪ್ ಆಗೋಯ್ತದು. ಸೊ ಆಸಕ್ತಿ ಇದೆ, ನೋಡೋಣ. ದಿನೇಶ್ ಅವರೇ, ಇಷ್ಟು ಬ್ಯುಸಿ ಶೆಡ್ಯೂಲ್ ಮಧ್ಯೆ ನಮಗೂ ಕೂಡ ಟೈಮ್ ಕೊಟ್ಟು ನಿಮ್ಮ ಮನದಾಳದ ಮಾತನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದು ಗಾಂಧಿನಗರ ಕ್ಷೇತ್ರದ MLA ಆಗಿರುವಂತಹ ದಿನೇಶ್ ಗುಂಡೂರಾವ್ ಅವರ ನಾನ್ ಪೊಲಿಟಿಕಲ್ ಟಾಕ್ಸ್. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.